ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಬೆಂಬಲಿಗರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಯಾರಾಗಬೇಕು ಅಂತ ಪಕ್ಷ ನಿರ್ಧಾರ ಮಾಡತ್ತೆ ಅಂತ ಕಾರವಾರದಲ್ಲಿ ಮಾಧ್ಯಮಗಳಿಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆರಂಭದಲ್ಲೇ ಎಡವಿದ್ದಾರೆ, ಸೆಕ್ಯುಲರ್ ಇಲ್ಲ, ಹೋರಾಡಿದವರು ಮನೆಯಲ್ಲಿ, ಹೊಸಬರು ಫೀಲ್ಡಲ್ಲಿ ಅಂತ ಮೈತ್ರಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥದ್ದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅರ್ಚಕರು ಕೇಳ್ತಾರೆ, ತಪ್ಪೇನಿದೆ? ಅರ್ಚಕರು ಆಸೆ ಇರ್ತದೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾಯಿದ್ದೀನಿ. ಆಸೆ ಪಡ್ತಾರೆ, ಮಾತಾಡ್ತಾರೆ, ಅದು ಬೇರೆ ವಿಚಾರ. ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ. ಜನರಿಗೂ ಒಂದು ಆಸೆ ಇರ್ತಲ್ಲ ಸರ್, ಅದು ಇರಲಿ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಪ್ರಾರ್ಥನೆ ಮಾಡೋರು ಇರ್ತಾರೆ, ಶಿಷ್ಯರಿರ್ತಾರೆ, ಅರ್ಚಕರು ಇರ್ತಾರೆ, ಕೇಳ್ತಾರೆ. ಅದಕ್ಕೆಲ್ಲ ನಾವು ತಕ್ಷಣ ಹಂಗೆ ಕೇಳಬೇಡ ಅಂತ ಹೇಳೋಕ್ಕೆ ನಿಲ್ಸೋಕ್ಕಾಗ್ತದ? ಇಲ್ಲಿ ಹಿಂದುತ್ವನೂ ಇಲ್ಲ, ರಾಮನ ಗಾಳಿನೂ ಇಲ್ಲ, ಯಾರ ಗಾಳಿನೂ ಇಲ್ಲ, ಅದಕ್ಕೆ BJP ಗಾಳಿನೂ ಇಲ್ಲ. ಅದಕ್ಕೆ ಇವ್ರು ಮೋದಿಯವ್ರು ಏನು ಮಾಡ್ತಾಯಿದ್ದಾರಂತೆ, BJP ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮಾಡಿದ್ದು, ಅದಕ್ಕೆ ನಮ್ಮದು ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಜಾಗಕ್ಕೆ ಮೋದಿ ಗ್ಯಾರಂಟಿ ಅಂತ ಅವರು ಸಂದೇಶ